सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनं देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಅಧ್ಯಾಯಗಳಲ್ಲಿ ಭಕ್ತಿಯ ಅಭಿವ್ಯಕ್ತಿಯಾಗಿರ್ತಕ್ಕಂತಹ ಈ ದಶಮೋಧ್ಯಾಯ ಇದು ವಿಭೂತಿ ಯೋಗ ಎನ್ನುವಂತಹ ನಾಮದಿಂದ ಇದನ್ನ ಕರೆದಿದ್ದಾರೆ. ಪರಮಾತ್ಮನ ವಿರಾಟ್ ರೂಪವನ್ನ ನೋಡುವ ಪೂರ್ವದಲ್ಲಿ ಅರ್ಜುನನಿಗೆ ಒಂದಿಷ್ಟು ಪ್ರಿಪರೇಷನ್, ಹೇಗೆ ನಾವು ಕೆಲವೊಂದು ಪ್ರಾಕ್ಟೀಸ್ಗಳನ್ನ, ಘನತರವಾಗಿರ್ತಕ್ಕಂಥ ಪ್ರಾಕ್ಟೀಸ್ಗಳನ್ನ ಕೊಡುವಾಗ ಸುಲಭವಾಗಿರ್ತಕ್ಕಂಥದ್ದನ್ನು ಮೊದಲು ಹೇಗೆ ನಾವು ಪ್ರಿಪರೇಷನ್ ಮಾಡ್ತೀವೋ ಆ ರೀತಿಯಾಗಿ ಈ ಭಕ್ತಿ ಅನ್ನುವಂತಹದ್ದು ವಿಶೇಷವಾಗಿ 7ನೆಯ ಅಧ್ಯಾಯದಿಂದ ಪ್ರಾರಂಭ ಆಗಿದೆ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಹೇಳಿ. ಸೊ ಅರ್ಥಾರ್ಥಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹದ್ದನ್ನ ನಾವು ನೋಡಿದ್ವಿ. ಇನ್ನು ಜಿಜ್ಞಾಸು ಆಗಿರ್ತಕ್ಕಂಥವನು, ಹೆಚ್ಚು ಆಸಕ್ತಿ ಉಳ್ಳಂತವನು. ಸೊ ಆದರೆ ಅವನು ಜ್ಞಾನಿಯ ತರ, 4 ರೀತಿಯಾಗಿರ್ತಕ್ಕಂಥ ಭಕ್ತರಲ್ವಾ, ಜ್ಞಾನಿಯ ತರ ಆ ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂತಹ ಆ ಪರಮ ಪುರುಷನ ನಿಜವಾದ ರೂಪವನ್ನ ನೋಡಲಿಕ್ಕೆ ಅಸಮರ್ಥನಾದಾಗ, ಆದರೂ ಕೂಡ ಅವನನ್ನ ಹಿಡಿಯೆತ್ತುವಂತಹ ಕೆಲಸ, ಒಂದು ಹೆಜ್ಜೆ ತಾನೇ ಕೆಳಗಡೆ ಬಂದು ಹಿತಕಾಮ್ಯಯ, ಸೊ ಪ್ರಿಯಮಾಣಯ ಅಂದ್ರೆ ನನಗೆ ಪ್ರಿಯನಾಗಿರೋದ್ರಿಂದ ಮತ್ತು ನಿನ್ನಲ್ಲಿ ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸಕ್ತಿ ಇದೆ, ಹಾಗಾಗಿ ಈ ವಿಭೂತಿಯನ್ನ ನಿನಗೆ ತಿಳಿಸ್ತೇನೆ ಅಂತ ಏ ಮಹಾಬಾಹೋ ಅಂತ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಮಹಾಬಾಹು ಅಂತಂದ್ರೆ ಬಲವಾದ ತೋಳುಗಳನ್ನ ಉಳ್ಳವನು ಅನ್ನುವಂತಹದ್ದು ವಾಕ್ಯದ ಅರ್ಥವಾದ್ರೆ,
ಲಕ್ಷಾರ್ಥ ತಿಳಿಯಲಿಕ್ಕೆ ಸಾಮರ್ಥ್ಯತೆಯನ್ನ ಹೊಂದಿರತಕ್ಕಂಥವನು. ಅಂದ್ರೆ ಅರ್ಜುನನಿಗೆ ಕಂಪೇರ್ ಮಾಡಿದ್ರೆ ನಮಗೆ ತಿಳಿಯುವಂತಹ ಸಾಮರ್ಥ್ಯತೆ ನಮಗೆ ಕಡಿಮೆ ಇದೆ, ಅರ್ಜುನನಿಗೆ ಹೆಚ್ಚು ಇದೆ ಅಂತಕ್ಕಂಥದ್ದು. ಯಾವ ಆಧಾರದ ಮೇಲೆ ನಾವು ಅದನ್ನ ಅನಾಲಿಸಿಸ್ ಮಾಡ್ಬೇಕಂದ್ರೆ, ಈಗ ನೀವು ಈ ಭಗವದ್ಗೀತೆಯ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಯಾವ ರೀತಿಯಾಗಿ ಅಂದ್ರೆ ಇಟ್ ಸೋ ವೆರಿ ಏನ್ ಹೇಳ್ಬೇಕಂದ್ರೆ ತುಂಬಾ ಯಾವುದೇ ತಾಪತ್ರ ಇಲ್ದೇನೆ ಆರಾಮಾಗಿ, ಪ್ರಯತ್ನ ಏನಿಲ್ಲ ಇಲ್ಲಿ, ಆನ್ಲೈನ್ ಆಗಿರೋದ್ರಿಂದ ಆರಾಮ ಕೆಲಸ ಮಾಡಿಕೊಂತನೂ ಕೂಡ ಈ ಭಗವದ್ಗೀತೆಯ ವಿಚಾರವನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಆದರೆ ಅರ್ಜುನ ಎಲ್ಲಿ ಭಗವದ್ಗೀತೆಯನ್ನ ಕೇಳಿದ? ರಣಾಗ್ರದಲ್ಲಿ. ಇಡೀ ತನ್ನ ಜೀವನ ಕ್ಷತ್ರಿಯನಾಗಿರ್ತಕ್ಕಂಥವನು ಏನು ಅಷ್ಟು ಎಲ್ಲ ವಿದ್ಯೆಗಳನ್ನ ಸಾಧನೆ ಮಾಡಿದ್ನೋ, ಯುದ್ಧದಲ್ಲಿ ಜಯವನ್ನ ಹೊಂದಬೇಕು ಅಂತ ಹೇಳಿ, ಮತ್ತು ಅದು ತಮ್ಮ ಜೀವನದ ಅಭಿಮಾನದ ಪ್ರತಿಷ್ಠೆ. ಏನೋ ಬಲಾಢ್ಯತನದಿಂದ ಮತ್ತೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಿರೋದಲ್ಲ, ತಮಗ್ ಬರ್ಬೇಕಾಗಿರ್ತಕ್ಕಂಥದ್ದನ್ನ ಕೇಳುವಂತಹದ್ದು. ಅಂತಹ ಸಂದರ್ಭದಲ್ಲಿ ಅರ್ಜುನ ಭಗವದ್ಗೀತೆಯನ್ನ ಕೇಳಿದ್ದಾನೆ ಅಂತಂದ್ರೆ ಅವನ ಧಾರಣ ಶಕ್ತಿ ಎಷ್ಟಿರ್ಬೇಕು. ಸೊ ಹಾಗಾಗಿ ಅಂತಹ ಒಂದು ಧಾರಣಾ ಶಕ್ತಿ ಉಳ್ಳಂತವನನ್ನ, ಅಂದ್ರೆ ಬಲವಾದ ಶಕ್ತಿಯನ್ನ ಉಳ್ಳಂತವನು ಅನ್ನುವಂತಹದ್ದು ಕೂಡ ಲಕ್ಷಾರ್ಥವನ್ನ ನಾವು ಅರ್ಜುನನಲ್ಲಿ ಗ್ರಹಿಸಬಹುದು. ಹೀಗೆ ಪರಮಾತ್ಮ ಅರ್ಜುನನಿಗೆ ವಿಭೂತಿಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಧ್ಯಾಯ. ವಿಭೂತಿ ಅನ್ನುವಂತಹದ್ದು ಈಗಾಗಲೇ ನಾನು ಹೇಳಿದಾಗೆ ಆ ಪರಮಾತ್ಮನ ಶಕ್ತಿ. ಅಂದ್ರೆ ಒಂದ ಕಡೆ ಪರಮಾತ್ಮನ ಶಕ್ತಿ ಎಲ್ಲಾ ಕಡೆ ಓತಪ್ರೋತವಾಗಿದೆ, ಇರೋದೆಲ್ಲ ಪರಮಾತ್ಮನ ಶಕ್ತಿಯೇ. ಆದ್ರೆ ಪರಮಾತ್ಮನಕ್ಕಿಂತ ಭಿನ್ನರಾಗಿ ನಾವು ಪರಮಾತ್ಮನನ್ನ ನೋಡದೆ ಈ ಸಾಮಾನ್ಯವಾದ ಇಂದ್ರಿಯ ಜನ್ಯ ಜ್ಞಾನದಿಂದ ನಾಮರೂಪಗಳಿಂದ ತುಂಬಿರುವಂತಹ ಭಿನ್ನ ಭಿನ್ನವಾದ ಪದಾರ್ಥಗಳಲ್ಲಿ ದೃಷ್ಟಿಯನ್ನ ಕೇಂದ್ರೀಕರಿಸಿರತಕ್ಕಂಥವ್ರು ನಾವು. ನಮಗೆ ನೇರವಾಗಿ ಅದರ ಹಿಂದಿರ್ತಕ್ಕಂತಹ ಪರಮಾತ್ಮನ ಶಕ್ತಿಯನ್ನ ಅರಿತುಕೊಳ್ಳಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಸಂಸ್ಕಾರ ಎಲ್ಲವೂ ಕೂಡ ನಾಮರೂಪಗಳಲ್ಲಿ ಬದ್ಧವಾಗಿದೆ. ಸೊ ಹೀಗೆ ನಾಮರೂಪದಲ್ಲಿ ಬದ್ಧವಾಗಿರ್ತಕ್ಕಂತಹ ಅಥವಾ ಇಂದ್ರಿಯ ಜನ್ಯ ಜ್ಞಾನವೇ ನಿಜವಾದ ಜ್ಞಾನ, ಅದೇ ನಮ್ಮ ಅನುಭವ ಅಂತ ತಿಳ್ಕೊಂಡಿದ್ವಿ. ಅಂತಹ ಇಂದ್ರಿಯ ಜನ್ಯ ಜ್ಞಾನಕ್ಕೆ ನೋಡ್ಲಿಕ್ಕೆ ಸುಲಭವಾಗಿ ತೋರಿಸುವಂತಹ ಒಂದು ವಿಶೇಷ ಕುಶಲತೆ ಈ ವಿಭೂತಿ ಯೋಗ. ಆ ಘನೀಭೂತವಾಗಿರ್ತಕ್ಕಂತಹ ಶಕ್ತಿಯನ್ನ ಗುರುತಿಸ್ಬಿಟ್ಟು ಈ ವಿಶೇಷವಾಗಿರ್ತಕ್ಕಂತಹ ಈ ಸ್ಥಾನಗಳಲ್ಲಿ ನನ್ನನ್ನ ನೋಡು ಅಂತ. ಎಲ್ಲಾ ಕಡೆ ಭಗವಂತನನ್ನ ತಿಳಿಯುವಂತಹದ್ದು ಜ್ಞಾನಿಗೆ ಮಾತ್ರ ಸಾಧ್ಯವಾಗಿರ್ತಕ್ಕಂಥದ್ದು. ಈಗ ನಾವ್ಯಾರು ಜ್ಞಾನಿಗಳಲ್ಲ, ನಾವೆಲ್ಲರೂ ಜಿಜ್ಞಾಸುಗಳು. ಈ ಜಿಜ್ಞಾಸುಗಳಿಗೆ ಸಾಕಾರ ರೂಪದಲ್ಲಿ ಹೆಚ್ಚು ಒಲವು ಇರೋದರಿಂದ ಆ ಸಾಕಾರ ರೂಪದ ಇನ್ನೊಂದಿಷ್ಟು ವಿಸ್ತಾರ ಈ ವಿಭೂತಿ ಯೋಗ. ಅಂದ್ರೆ ನಮಗೆ ಸಾಕಾರ ರೂಪ ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ಮಾತ್ರ
ನಾವು ದೇವರನ್ನ ಒಪ್ತೀವಿ. ಆದ್ರೆ ಉಳಿದ ಕಡೆ ದೇವರನ್ನ ಇದಾನೆ ಅಂತಕ್ಕಂಥದ್ದು ನಮಗೆ ಫೀಲ್ ಆಗೋದಿಲ್ಲ. ಸೊ ಅಲ್ಲಿಂದ ಹಿಡಿದು ಸ್ವಲ್ಪ ಜಿಜ್ಞಾಸವಾಗಿರ್ತಕ್ಕಂಥವನನ್ನ ಅರ್ಥಾರ್ಥಿಗೆ ಅದೇ ದೇವಸ್ಥಾನದಲ್ಲಿರ್ತಕ್ಕಂತಹ ಒಂದು ಮೂರ್ತಿಯೇ ಅವನಿಗೆ ದೇವರಾಗುತ್ತೆ. ಆದ್ರೆ ಯಾರು ಜಿಜ್ಞಾಸು ಇದ್ದಾನೆ ಅವನಿಗೆ ಅವನ ಒಂದು ಮನೋಸ್ಥಿತಿಯನ್ನ ಅಥವಾ ವಿಚಾರ ಪ್ರವಾಹವನ್ನ ವಿಸ್ತಾರಗೊಳಿಸುವಂತಹ ಒಂದು ಇನ್ನೊಂದು ರೀತಿಯಾಗಿರತಕ್ಕಂತಹ ವಿಧಾನವನ್ನ ಈ ವಿಭೂತಿ ಯೋಗದಲ್ಲಿ ತಿಳಿಸುವಂತಹದ್ದು. ಇದನ್ನ ತಿಳಿಸುವುದಕ್ಕಿಂತ ಪೂರ್ವದಲ್ಲಿ ಗೀತಾಚಾರ್ಯ ಯಾವಾಗಲೂ ಕೂಡ ಮತ್ತೆ 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 ತನ್ನ ಪೂರ್ವ ಸ್ಥಿತಿಯನ್ನ ತಿಳಿಸಿ ಅದಾದ ಮೇಲೆ ತನ್ನ ವಿಭೂತಿಯನ್ನ ತಿಳಿಸುವಂತಹದ್ದು. ಹಾಗಾಗಿ ಇಲ್ಲಿ 2ನೇ ಶ್ಲೋಕ, ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಇದು ವಿಶೇಷವಾಗಿರ್ತಕ್ಕಂತಹದ್ದು. ಅಂದ್ರೆ ಇಲ್ಲಿ ನಮಗೆ ಈಗ ನಮ್ಮ ಕಣ್ಮುಂದೆ ಪರಮಾತ್ಮ ಅಂತೂ ನಮ್ಗೆ ಕಾಣೋದಿಲ್ಲ. ಆದ್ರೆ ದೇವತೆಗಳನ್ನ ಒಂದಿಷ್ಟು ಒಪ್ಪಿಕೊಳ್ತೀವಿ. ಇನ್ನು ಅದಕ್ಕಿಂತ ಹೆಚ್ಚು ಮಹರ್ಷಿಗಳನ್ನ ನಾವು ಒಪ್ಪಿಕೊಳ್ತೀವಿ. ಆದ್ರೆ ಇಲ್ಲಿ ಪರಮಾತ್ಮ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ ನನ್ನ ನಿಜವಾದ ಅಂದ್ರೆ ನನ್ನ ನಿಜವಾದ್ದೇನು ರೂಪ ಇದೆಯೋ ನನ್ನ ಇರುವಿಕೆ ಏನಿದೆಯೋ, ನನ್ನ ಉತ್ಪತ್ತಿ ಏನಿದೆಯೋ ಅದನ್ನ ಈ ದೇವತೆಗಳಾಗ್ಲಿ ಮತ್ತು ಮಹರ್ಷಿಗಳಾಗ್ಲಿ ನನ್ನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರು ನನ್ನಿಂದ ಸೃಜಿಸಲ್ಪಟ್ಟಿದ್ದಾರೆ. ಅವರು ನನ್ನಿಂದ ಉತ್ಪತ್ತಿ ಅಂದ್ರೆ ನನ್ನಿಂದ ಅವರು ಕಾಣಿಸಿಕೊಂಡಿದ್ದಾರೆ. ಸೊ ನಾನು ಅವ್ರಿಗೆ ನನ್ನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅಷ್ಟು ಧಾರಣ ಶಕ್ತಿ ಉಳ್ಳಂತಹ ಮಹರ್ಷಿಗಳಿಗಾಗ್ಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಳ್ಳಂತಹ ದೇವತೆಗಳಿಗಾಗ್ಲಿ ಆ ಪರಮಾತ್ಮನ ನಿಜ ಸ್ವರೂಪವನ್ನ ತಿಳಿಲಿಕ್ಕೆ ಅಸಾಧ್ಯ ಕಾಣಿಸಲ್ಪಡುತ್ತೆ. ಸೊ ಇದನ್ನ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಕೂಡ ತಮ್ಮ ಒಂದು ವಚನದಲ್ಲಿ ಇದನ್ನ ತುಂಬಾ ಸೊಗಸಾಗಿ ಹೇಳ್ತಾರೆ. ಆದಿ ಅನಾದಿ ಇಲ್ಲದೊಂದು ಹಮ್ಮು ಬಿಮ್ಮು ಶೂನ್ಯವಿಲ್ಲದೊಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಇದ್ದೆಯಲ್ಲ ಇಲ್ಲದಂತೆ, ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಇದ್ದು ಇಲ್ಲದಂತೆ ಅಂತಂದ್ರೆ ಅರ್ಥ ಇರೋದು ಅಂತಂದ್ರೆ ಸ್ಥೂಲ ರೂಪವಾಗಿ ಕಾಣಿಸುವಂತಹದ್ದನ್ನ ಇರೋದು ಅಂತ, ಒಂದು ಮೆಜರ್ಮೆಂಟಿಗೆ ಸಿಗ್ತಕ್ಕಂತಹದ್ದನ್ನ ಇರೋದು. ಇಲ್ಲ ಅಂತಂದ್ರೆ ಮೆಜರ್ಮೆಂಟಿಗೆ ಸಿಗದಂತೆ ಇರ್ತಕ್ಕಂತಹದ್ದು. ಈಗ ನೋಡಿ, ಆಕಾಶ ಇದೆ ನೋಡಿ, ಇದ್ದು ಇಲ್ಲದಂತೆ ಇದೆ. ಸೊ ಅದೇ ರೀತಿಯಾಗಿ ಪರಮಾತ್ಮ ತಾನು ಅತ್ಯಂತ ಅನಾದಿ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಯಹ ಅಯಂ ಅಜಂ ಅನಾದಿಂ ಅಂತ ಹೇಳ್ತೇನೆ ನಾವು ಮತ್ತೆ 3ನೇ ಶ್ಲೋಕದಲ್ಲಿ. ಅಯಂ ನಾನು, ಅಜ ಅಂತಂದ್ರೆ ನನಗೆ ಜನ್ಮ ಅಂತಕ್ಕಂತಹದ್ದು ಇಲ್ಲ, ಯಾವಾಗ್ಲೂ ಸತ್ ಸ್ವರೂಪನಾಗಿರ್ತಕ್ಕಂಥವನು, ಯಾವಾಗ್ಲೂ ಇರತಕ್ಕಂತಹ ವಸ್ತು. ಮತ್ತೆ ಅನಾದಿ, ಅದು ಯಾವಾಗ ಉತ್ಪತ್ತಿಯಾಗಿದೆ ಅಂತಕ್ಕಂತಹದ್ದು ಇಲ್ಲ. ಇದನ್ನ ಯಾರಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ಜಗತ್ತಿಗೆ ನಾನೇ ಒಡೆಯನಾಗಿದ್ದೇನೆ, ಈಶ್ವರನಾಗಿದ್ದೇನೆ, ಲೋಕಂ ಮಹೇಶ್ವರಂ. ಇಂತಹ ಪರಮಾತ್ಮನನ್ನ ಅಂದ್ರೆ ಯಾರು
ಜನ್ಮರಹಿತನು, ಆದಿ ಇಲ್ಲದವನು, ಸರ್ವಲೋಕಕ್ಕೆ ಈಶ್ವರನಾಗಿರ್ತಕ್ಕಂತಹ ಈ ನನ್ನನ್ನ ಯಾರು ಸರಿಯಾಗಿ ತಿಳಿತಾರೆ ಅವ್ರಿಗೆ ಏನು ಬೆನಿಫಿಟ್ ಅಂತಂದ್ರೆ, ಅಸಮ್ಮೂಢ ಮರ್ತೇಶು. ಮರ್ತೇಶು ಅಂದ್ರೆ ಈ ಮನುಷ್ಯ ಲೋಕದಲ್ಲಿ. ಸೊ ಅವನೇನಾಗ್ತಾನೆ ಅಂತಂದ್ರೆ, ಅವನು ಈ ಮನುಷ್ಯರಲ್ಲೇನೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ. ಅಂದ್ರೆ ಎಲ್ಲಾ ಮೋಹಗಳಿಂದ ಬಿಡಲ್ಪಟ್ಟವನಾಗಿ ಮತ್ತು ಎಲ್ಲಾ ಪಾಪಗಳಿಂದ ಬಿಡಲ್ಪಟ್ಟವನಾಗಿ, ಸೊ ಆತ್ಯಂತಿಕವಾಗಿರ್ತಕ್ಕಂತಹ ಶ್ರೇಷ್ಠ ಸ್ಥಿತಿಯನ್ನ ಪಡಿತಾನೆ. ಇದು ನಿಜವಾಗಿರ್ತಕ್ಕಂತಹ ಅದ್ವೈತ ಜ್ಞಾನ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿದಾಗ ಅವನಿಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಮೋಹಗಳಿಂದ ಅವನು ಬಿಡಲ್ಪಡ್ತಾನೆ. ಎಲ್ಲಾ ಮೋಹಗಳಿಂದ ಬಿಡಲ್ಪಡ್ತಾನೆ ಅಂತಂದ್ರೆ ಅವನೊಳಗಡೆಗೆ ಎಲ್ಲ ಆಸೆಗಳೆಲ್ಲವೂ ಕಂಪ್ಲೀಟ್ ಆಗಿ ದಗ್ಧವಾಗಿ ಬಿಡ್ತವೆ. ಮತ್ತೆ ಆಸೆಗಳೆಲ್ಲ ದಗ್ಧವಾದ್ಮೇಲೆ ಆ ಪೂರ್ವದಲ್ಲಿ ಮಾಡಿರ್ತಕ್ಕಂತಹ ಆಸೆಗಳಿಗೆ ಅನುಗುಣವಾಗಿ ಏನು ಕರ್ಮಗಳನ್ನ ಮಾಡಿದ್ನೋ ಆ ಕರ್ಮಗಳಿಂದ ಬಂದಿರತಕ್ಕಂತಹ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ. ಏಕಕಾಲಕ್ಕೆ ಎರಡು. ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಪಡ್ಕೊಳ್ಬೇಕು ಅಂತಕ್ಕಂತಹದ್ದು ಎಲ್ಲವೂ ಕೂಡ ಬಿದ್ದು ಹೋಗ್ತದೆ. ಅಜ್ಞಾನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಅಂತ ಏನ್ ಹೇಳ್ತೀವಿ, ಆ ಪ್ರಾರಬ್ಧದಿಂದ ಬಂದಿರತಕ್ಕಂತಹ ಪಾಪದ ಎಲ್ಲ ಸಂಕೂಲಗಳು ಕೂಡ ಬಿಚ್ಚಿ ಹೋಗ್ತವೆ. ಆದ್ರೆ ಇಂಥ ಪರಮಾತ್ಮನನ್ನ ತಿಳಿತಕ್ಕಂಥದ್ದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೋದೇನೋ, ಆದ್ರೆ ರಿಯಾಲಿಟಿ ಅರ್ಥ ಆಗ್ತಕ್ಕಂಥದ್ದು ಕಷ್ಟ. ಈಗ ನೋಡಿ, ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಮ್ಯಾರೇಜ್ಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಮ್ಯಾರೇಜ್ಗೆ ಹೋದಾಗ ಅಲ್ಲೊಂದು 50 ವೆರೈಟಿ ಸ್ವೀಟ್ಸ್ ಗಳನ್ನ ಮಾಡಿರ್ತಾರೆ. ಆ ಕಲರ್ ಇರ್ಬೋದು, ಡಿಸೈನ್ ಇರ್ಬೋದು, ಮತ್ತೆ ಬೇರೆ 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 ರೀತಿಯಾಗಿರ್ತಕ್ಕಂತಹ ಸೊ ಪ್ರಾವಿಷನ್ಗಳಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಸ್ವೀಟ್ಸ್ ಗಳನ್ನ ಅಲ್ಲಿ ಮಾಡಿರ್ತಾರೆ. ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ಸ್ ಇರ್ತದೆ, ಗೋಧಿಯಿಂದ ಮಾಡಿರ್ತಕ್ಕಂಥ ಸ್ವೀಟ್ಸ್ ಇರ್ತದೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳಿಂದ 50 ವೆರೈಟಿ ಸ್ವೀಟ್ಸ್ ಅನ್ನು ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಕಲರ್ ಇದೆ, ಬೇರೆ ಬೇರೆ ಡಿಸೈನ್ ಇದೆ, ಎಲ್ಲ ಬೇರೆ ಬೇರೆ ಆಗಿದೆ. ಮತ್ತೆ ಅದಕ್ಕೆಲ್ಲ ಹೆಸರು ಕೂಡ ಬೇರೆ ಬೇರೆ ಇದೆ. ಬಹಳ ಸ್ಪಷ್ಟವಾಗಿ ಎಲ್ಲವೂ ಭಿನ್ನವಾಗಿ ಕಾಣಿಸ್ತದೆ. ನಾಮದಿಂದ, ರೂಪದಿಂದ, ಬಣ್ಣದಿಂದ, ರುಚಿಯಿಂದ ಎಲ್ಲ ಭಿನ್ನವಾಗಿ ಕಾಣಿಸ್ತದೆ. ಆದ್ರೆ ಆ 50 ವೆರೈಟಿ ಹಿಂದ್ಗಡೆ ಏನಿದೆ ಅಂತಂದ್ರೆ ಒಂದೇ ಒಂದಿದೆ. ಅದೇನಂತಂದ್ರೆ ಶರ್ಕರ. ಅದು ಒಂದೇ, ಸ್ವೀಟ್ ಒಂದೇ, ಸಕ್ಕರೆ ಒಂದೇ. ಸೊ ಡಯಾಬಿಟಿಕ್ ರೋಗದಿಂದ ಬಳಲ್ತಕ್ಕಂಥವನು ಅವನು 50 ವೆರೈಟಿ ಸ್ವೀಟ್ಸ್ ಗಳನ್ನ ನೋಡ್ತಾನೆ. ಆದ್ರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತಾ, ಇದ್ರ ಹಿಂದ್ಗಡೆಗೆ ಒಂದೇ ಒಂದಿದೆ. ಏನಂತಂದ್ರೆ ಸಕ್ಕರೆ ಅಂತಕ್ಕಂಥದ್ದು ಒಂದೇ ಒಂದಿದೆ. ಅವನಿಗೆ ಉಳಿದು ಎಲ್ಲವೂ ಡಿಸೈನ್ ಕಾಣೋದಿಲ್ಲ ಅಂತ ಅರ್ಥ ಅಲ್ಲ, ಕಲರ್ ಕಾಣೋದಿಲ್ಲ ಅಂತ ಅರ್ಥ ಅಲ್ಲ, ಬೇರೆ ಬೇರೆ ಶೇಪ್ಗಳು ಕಾಣೋದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲವನ್ನ ಕಾಣ್ತಾನೆ. ಆ ಕಾಣೋದ್ರ ಜೊತೆಗೆ ಅದ್ರ ಹಿಂದ್ಗಡೆ ಇರ್ತಕ್ಕಂತಹ ಏನು ನಿಜವಾದ ಅದ್ರ ರುಚಿ ಇದೆಯೋ, ಟೇಸ್ಟ್ ಇದೆಯೋ, ಅಮೃತ ಇದೆಯೋ, ಅದು ಮಾತ್ರ ಅವನಿಗೆ ಸ್ಪಷ್ಟವಾಗಿ ಗೊತ್ತದ. ಇದೆಲ್ಲದನ್ನು ಕೂಡ ಸಕ್ಕರೆಯಿಂದ ಮಾಡಿರ್ತಕ್ಕಂಥದ್ದು.
ಅದೇ ರೀತಿಯಾಗಿ ಈ ಏನು ನಾಮರೂಪಗಳಿಂದ ತುಂಬಿರ್ತಕ್ಕಂತಹ ಜಗತ್ತು ಇದೆಯಲ್ವಾ, ಸೊ ಈ ಜಗತ್ತನ್ನುವಂತಹದ್ದು ಕೂಡ ಆ ಒಂದೇ ಒಂದು ಪರಮಾತ್ಮನ ತತ್ವದಿಂದ ಮಾಡಲ್ಪಟ್ಟಿದೆ. ಆದರೆ ಪರಮಾತ್ಮನ ತತ್ವ ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಕ್ಕಂಥದ್ದು ಏನಂತಂದ್ರೆ ಅದರ ಅಭಿವ್ಯಕ್ತಿಯಾಗಿರ್ತಕ್ಕಂತಹ ನಾಮರೂಪಗಳಿಂದ ಕಾಣಿಸಿಕೊಳ್ತಕ್ಕಂತಹ ಆ ವಸ್ತು ಜ್ಞಾನ ನಮಗಿದೆ. ವಸ್ತುವಿಗೆ ಆಧಾರವಾಗಿರ್ತಕ್ಕಂತಹ ಜ್ಞಾನ ಏನಿದೆಯೋ ಅದು ನಮಗೆ ಕಾಣಿಸೋದಿಲ್ಲ. ಜ್ಞಾನಿಯಾಗಿರ್ತಕ್ಕಂಥವನು ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ ಅಂತ ಏನು 7ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನಿಯನ್ನ ವರ್ಣನೆ ಮಾಡಿದ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ ಅಂತೇನು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಮಂತ್ರ ಇದೆ. ಆ ಜ್ಞಾನಿ ಮಾತ್ರ ಆ ಹಿಂದ್ಗಡೆ ಇರ್ತಕ್ಕಂತಹ ಎಲ್ಲ ನಾಮರೂಪಗಳ ವಸ್ತುಗಳ ಹಿಂದೆ ಇರ್ತಕ್ಕಂತಹ ಆ ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನ ತಿಳಿತಾನೆ. ಹೆಂಗ ಒಬ್ಬ ಮಧುಮೇಹ ಕಾಯಿಲೆ ಉಳ್ಳಂತವನು ಆ ಹಿಂದ್ಗಡೆ ಇರ್ತಕ್ಕಂಥ ಸಕ್ಕರೆಯನ್ನ ಹೆಂಗ ಅವನು ಗುರುತಿಸ್ತಾನೆ, ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಈ ಎಲ್ಲದರ ಆಧಾರದಿಂದ ಏನು ಇಲ್ಲಿ ಕಲ್ಲಿದೆ, ಮಣ್ಣಿದೆ, ಮರ ಇದೆ, ನೀರಿದೆ, ಪ್ರಾಣಿ ಇದೆ, ಪಕ್ಷಿ ಇದೆ, ಮನುಷ್ಯ ಇದ್ದಾರೆ, ದೇವತೆಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಸತ್ಯವಂತರಿದ್ದಾರೆ, ರಾಕ್ಷಸರಿದ್ದಾರೆ, ಪ್ರೇತಗಳಿದೆ, ಭೂತಗಳಿದೆ, ಏನೆಲ್ಲ ಇದೆಯೋ ಸಕಲ ಚರಾಚರ ಇದೆಲ್ಲದರ ಹಿಂದೆ, ಯಾಕಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಪರಮಾತ್ಮ. ಹಾಗಾಗಿ ನೇರವಾಗಿ ಅವನನ್ನ ಯಾವಾಗ ಅವನು ಜ್ಞಾನಿಯಾಗಿರ್ತಕ್ಕಂಥವನು ನೋಡ್ತಾನೆ, ಆಗ ಅವನಿಗೆ ಅದು ಯಾವುದರಲ್ಲಿ ಕೂಡ ಕಾಮನೆಯಾಗ್ಲಿ ಮತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದ್ವೇಷ ಆಗ್ಲಿ ಬರೋದಿಲ್ಲ. ನಮಗೆ ಯಾಕೆ ಒಂದು ವಸ್ತುವನ್ನ ನೋಡಿದಾಗ ಕಾಮನೆ ಆಗತ್ತೆ, ಇನ್ನೊಂದು ವಸ್ತುವನ್ನ ನೋಡಿದಾಗ ದ್ವೇಷ ಆಗತ್ತೆ ಅಂತಂದ್ರೆ, ನಮಗೆ ಇಷ್ಟವಾಗಿರ್ತಕ್ಕಂಥದ್ದು ನಮಗೆ ಅದನ್ನ ಪ್ರೀತಿಸ್ತೀವಿ, ನಮಗೆ ಇಷ್ಟವಲ್ಲದೆ ಇರ್ತಕ್ಕಂಥದ್ದನ್ನ ಅದನ್ನ ನಾವು ದ್ವೇಷಿಸ್ತೀವಿ. ಅಂದ್ರೆ ನಮ್ಮದು ದೃಷ್ಟಿಕೋನ ಇಲ್ಲದಂತಾರೆ ನಮ್ಮ ಇಷ್ಟದ ಮೇಲೆ ವಸ್ತುವನ್ನ ಅಳತೆ ಮಾಡ್ತೀವಿ ಬಿಟ್ರೆ ವಸ್ತುವನ್ನ ನೇರವಾಗಿ ಅದರ ಹಿಂದೆ ಇರ್ತಕ್ಕಂಥ ತತ್ವವನ್ನ ತಿಳಿಯುವಂತಹ ಜ್ಞಾನ ನಮಗಿಲ್ಲ. ಯಾಕಂತಂದ್ರೆ ನಾವು ಅಸಮರ್ಥರು ಆ ವಿಷಯದಲ್ಲಿ. ಸೊ ಹಾಗಾಗಿ ಈ ಅಸಮರ್ಥತೆಯ ಒಂದು ಪರಿಣಾಮದಿಂದ ನಮಗೆ ನೇರವಾಗಿ ಪರಮಾತ್ಮನನ್ನ ಅರ್ಥ ಮಾಡ್ಲಿಕ್ಕೆ ಬರದೇ ಇದ್ದಾಗ ಈ ಸ್ಮೃತಿ ವಾಕ್ಯ ಅವನನ್ನ ಕೂಡ ಉದ್ಧಾರ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಈ ವಿಭೂತಿ ಅನ್ನುವಂತಹ ಈ ಯೋಗವನ್ನ ತೆಗೆದುಕೊಂಡು ಬಂದಿದೆ. ಸರಿ, ನಿನಗೆ ಹಾಗೆ ನೇರವಾಗಿ ಆ ತತ್ವವನ್ನು ನೋಡಕ್ಕಾಗದೇ ಇದ್ರೆ ನಮ್ಮ ಬುದ್ಧಿ ಹೇಗಿದೆಯೋ ಆ ಬುದ್ಧಿಯ ಮೂಲಕ ತೋರಿಸುವಂತಹ ಅತ್ಯಂತ ಉಪಾಯ ಯೋಗ ಅಂತ ಸ್ವಾಮಿ ಶಂಕರಾನಂದರು ಉಪಾಯ ಯೋಗ ಅಂತ ಕರೀತಾರೆ ಇದನ್ನ. ಉಪಾಯದಿಂದ ಹೆಂಗ ಒಂದು ಮಗು ಜ್ವರ ಇರುವಾಗ ಅದು ಟ್ಯಾಬ್ಲೆಟ್ಸ್ ತಿನ್ನೋದಿಲ್ಲ, ಕಹಿ ಇರ್ತದ, ಅದಕ್ಕೆ ತಾಯಿಯಾಗಿರ್ತಕ್ಕಂಥವಳು ಹೆಂಗ ಒಂದಿಷ್ಟು ಹಾಲಲ್ಲಿ ಆ ಟ್ಯಾಬ್ಲೆಟ್ಸ್ ಅನ್ನ ಬೆರೆಸಿ ಸೊ ಸಿಹಿ ಜೊತೆಗೆ ಆ ಔಷಧವನ್ನ ಕೊಡ್ತಾಳು, ಆ ರೀತಿಯಾಗಿ ಪರಮಾತ್ಮ ನಮಗೆ ನೇರವಾಗಿ ಆ ಜ್ಞಾನಿಯಂತೆ ತನ್ನ ನಿಜವಾದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅಸಮರ್ಥತೆಯನ್ನ ಪಡೆದುಕೊಂಡಾಗ ಅದನ್ನೊಂದು ಸ್ವಲ್ಪ ಪಕ್ಕಕ್ಕಿಟ್ಟು ನಿನಗೆ ಎಲ್ಲಿ ದೃಷ್ಟಿ
ಸ್ವಲ್ಪ ನೋಡ್ಬೇಕು ಅಂದ್ರೆ ತಿಳಲಿಕ್ಕೆ ಯೋಗ್ಯತೆ ಇದೆಯೋ ಆ ರೂಪದಲ್ಲಿ ಈ 10 ಮತ್ತು 11ನೇ ಅಧ್ಯಾಯ ಜಿಜ್ಞಾಸುವಾಗಿರ್ತಕ್ಕಂಥವನಿಗೆ ತಿಳಿಸುವಂತಹ ಯೋಗಗಳು. ಇದು ಈ ವಿಭೂತಿ ಯೋಗದ ವಿಶೇಷತೆ. ಇಷ್ಟನ್ನ ಹೇಳಿ ಈಗ ಆ ಅನಂತ ರೀತಿಯಾಗಿರ್ತಕ್ಕಂತಹ ವೈಭವಗಳನ್ನ, ವೈಭವ ಅಂತಂದ್ರೆ ಬೆಲೆ ಬಾಳತಕ್ಕಂಥವು ಅಂತ. ಮತ್ತೆ ಬೆಲೆ ಬಾಳತಕ್ಕಂಥವು ಅಂತಂದ್ರೆ ಎಲ್ಲ ವಸ್ತುಗಳು ಕೂಡ ಬೆಲೆ ಬಾಳತಕ್ಕಂಥವು ಪರಮಾತ್ಮನಲ್ಲಿ. ನೀವು ಹೇಗಂತಂದ್ರೆ ಇವೊಂದು ಮೈಸೂರು ಅರಮನೆಗೆ ಹೋಗಿ, ಅಲ್ಲಿ ಅರಮನೆಯಲ್ಲಿ ವಜ್ರದಿಂದ ಹಿಡ್ಕೊಂಡು, ಚಿನ್ನದಿಂದ ಹಿಡ್ಕೊಂಡು, ಬೆಳ್ಳಿಯಿಂದ ಹಿಡ್ಕೊಂಡು ಎಲ್ಲ ವಸ್ತುಗಳು, ಈಗ ಅಲ್ಲಿ ಚಿನ್ನದ ಸಿಂಹಾಸನ ಇದೆ, ಎಲ್ಲ ಇದಾವೆ. ಆದ್ರೆ ಅರಮನೆಯಲ್ಲಿ ಎಲ್ಲವೂ ಕೂಡ ಅತ್ಯಂತ ಬೆಲೆ ಬಾಳ್ತಕ್ಕಂಥ ವಸ್ತುಗಳೇ. ನೀವು ಅಲ್ಲಿ ನೋಡಿ, ಆ ಕರ್ಟನ್ ನೋಡಿ, ಅದು ಕೂಡ ಬೆಲೆ ಬಾಳ್ತಕ್ಕಂಥದ್ದೇ. ಆ ಡೋರು ಮ್ಯಾಟ್ ನೋಡಿ, ಅದು ಕೂಡ ಬೆಲೆ ಬಾಳ್ತಕ್ಕಂಥದ್ದೇ. ಅಲ್ಲಿ ಯಾವುದೂ ಕೂಡ ಕನಿಷ್ಠವಾಗಿರ್ತಕ್ಕಂಥದ್ದು ಇಲ್ಲ, ಎಲ್ಲವೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂತಹ ವಸ್ತುಗಳು ಇರ್ತಾವಲ್ಲಿ. ಒಂದು ಕಸಗುಡಿಸುವ ಪೊರಕೆಯಿಂದ ಹಿಡಿದು ಕೂಡ, ಪೊರಕೆ ಆಗಿದ್ರು ಕೂಡ ಅದರ ವ್ಯಾಲ್ಯೂ ತುಂಬಾ ಉತ್ಕೃಷ್ಟವಾಗಿರ್ತದೆ, ಅಂದ್ರೆ ಶ್ರೇಷ್ಠ ಮಟ್ಟದ್ದಿರ್ತದೆ. ಬರೇ ಒಂದು ಚಿನ್ನದ ಕಿರೀಟ ಅಷ್ಟೇ ಅಲ್ಲ, ಚಿನ್ನದ ಸಿಂಹಾಸನ ಅಷ್ಟೇ ಅಲ್ಲ, ಆ ಸಿಂಹಾಸನ ಮೇಲೆ ಹಾಕಿರ್ತಕ್ಕಂಥ ಒಂದು ಕರ್ಚೀಪ್ ಕೂಡ ಅತ್ಯಂತ ಗುಣಮಟ್ಟದ, ಶ್ರೇಷ್ಠ ಗುಣಮಟ್ಟದ ವಸ್ತ್ರ ಇರ್ತದ. ಅದರಲ್ಲಿ ಏನಂತಂದ್ರೆ ಎಲ್ಲವೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದೇ, ಕನಿಷ್ಠ ಅಂತಕ್ಕಂಥದ್ದಿಲ್ಲ. ಅದೇ ರೀತಿಯಾಗಿ ಈ ಜಗತ್ತು ಅನ್ನುವಂತಹದ್ದೇನಿದೆಲ್ವಾ, ಈ ಜಗತ್ತು ಕೂಡ ಎಲ್ಲವೂ ಕೂಡ ಪರಮಾತ್ಮನ ತತ್ವದಿಂದ ನಿರ್ಮಾಣವಾಗಿರೋದ್ರಿಂದ ಇಲ್ಲಿ ಎಲ್ಲವೂ ಕೂಡ ಶ್ರೇಷ್ಠನೇ. ಯಾರಿಗೆ ಅಂದ್ರೆ ಅದು ಜ್ಞಾನಿಗೆ. ಆದ್ರೆ ನಮಗೇನಾಗಿದೆ ಅಂತಂದ್ರೆ, ನಮಗೆ ಆ ಜ್ಞಾನ ಇಲ್ಲದೆ ಇರೋದ್ರಿಂದ, ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನ ಇರೋದ್ರಿಂದ ನಮಗಿಲ್ಲಿ ಶ್ರೇಷ್ಠ, ಕನಿಷ್ಠ, ಮಧ್ಯಮ, ಉತ್ಕೃಷ್ಟ, ನಿಕೃಷ್ಟ ಅಂತಕ್ಕಂಥದ್ದು ನಮ್ಮ ದೃಷ್ಟಿಕೋನದಿಂದ. ಆ ದೃಷ್ಟಿಕೋನವನ್ನ ಅಳಿಸ್ಲಿಕ್ಕೋಸ್ಕರ ಸಲುವಾಗಿ ಪರಮಾತ್ಮ ಅನೇಕ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾನೆ. ಬುದ್ಧಿರ್ಜ್ಞಾನ ಸಮೂಹ, ಕ್ಷಮಾ ಸತ್ಯಂ ದಮಃ ಶಮಃ, ಸುಖಂ ದುಃಖಂ ಭವೋ ಭಾವೋ, ಭಯಂ ಚ ಭಯಮೇವ ಚ, ಅಹಿಂಸಾ ಸಮತಾ ತುಷ್ಟಿಃ, ತಪೋದಾನಂ ಯಶೋ ಯಶಃ, ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಕ್ವಿದಾಃ. ಸೊ ಈ ಎಲ್ಲ ಗುಣಗಳು, ಒಂದು 20 ಗುಣಗಳು, ಬುದ್ಧಿ, ಜ್ಞಾನ, ಅಸಮೂಹ, ಕ್ಷಮ, ಸತ್ಯ, ಬಾಹ್ಯೇಂದ್ರಿಯ ನಿಗ್ರಹ, ಅಂತರಿಂದ್ರಿಯ ನಿಗ್ರಹ, ಸುಖ ದುಃಖ, ಉತ್ಪತ್ತಿ ವಿನಾಶ, ಭಯ ಅಭಯ, ಅಹಿಂಸಾ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಯಶಸ್ಸು, ಅಯಶಸ್ಸು, ಈ ಎಲ್ಲ ಒಂದು 20 ಗುಣಗಳನ್ನ ಪಟ್ಟಿ ಮಾಡಿದ್ದಾನೆ ಇಲ್ಲಿ ಭಗವಂತ. ಈ 20 ಗುಣಗಳು ಇವೆಲ್ಲವೂ ಕೂಡ ನನ್ನಿಂದ ಉತ್ಪತ್ತಿಯಾಗಿರ್ತಕ್ಕಂಥವು. ಈ ನನ್ನಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಈ ಗುಣಗಳು ಇವು ಹೆಂಗ ಪ್ರಾಪ್ತಿ ಆಗ್ತವೆ ಅಂತಂದ್ರೆ, ಸೊ ಆಚಾರ್ಯ ಶಂಕರರು ಇದಕ್ಕೆ ಬಹಳ ಸೊಗಸಾಗಿರ್ತಕ್ಕಂತಹ ಭಾಷ್ಯ ಬರೆದಿದ್ದಾರೆ. ಅಂತ ಕೊನೆಗೆ ಅವ್ರು ಬರೀತಾರೆ. ಅವರು
ಸೊ ಈ ಬುದ್ಧಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅಸಮೋಹ ಅಂದ್ರೆ ಏನು, ಕ್ಷಮ ಅಂತಂದ್ರೆ ಏನು ಅಂತ ಹೇಳಿ ಅವರು ತುಂಬಾ ಸೊಗಸಾಗಿ ಇದಕ್ಕೊಂದು ಇಷ್ಟು ಭಾಷ್ಯ ಬರೆದಿದ್ದಾರೆ. ಒಂದ್ ಸ್ವಲ್ಪ ಭಾಷ್ಯ ಓದ್ತೀನಿ, ಆಮೇಲೆ ಮತ್ತೆ ಅರ್ಥ ನೋಡುವ. ಬುದ್ಧಿ ಅಂತಃಕರಣಸ್ಯ ಸೂಕ್ಷ್ಮಾತ್ ಅರ್ಥಾವಬೋಧನ ಸಾಮರ್ಥ್ಯಂ, ಸೂಕ್ಷ್ಮಾತ್ ಅರ್ಥ ಅವಬೋಧನ ಸಾಮರ್ಥ್ಯಂ ತದ್ವಂತಂ ಬುದ್ಧಿಮಾನ್ ಇತಿ ಹಿ ವದಂತಿ. ಬುದ್ಧಿ ಅಂತಂದ್ರೆ ಇಷ್ಟು ವಿವರಣೆ ಕೊಟ್ಟರು ಅವರು. ಜ್ಞಾನಂ ಆತ್ಮಾದಿ ಪದಾರ್ಥಾನಾಂ ಅವಬೋಧ ಜ್ಞಾನ, ಅಸಮೋಹ ಪ್ರತ್ಯುತ್ಪನ್ನೇಷು ಬೋಧವ್ಯೇಷು ವಿವೇಕಪೂರ್ವಕಾಂ ಪ್ರವೃತ್ತಿ, ಕ್ಷಮಾ ಅಕೃಷ್ಟಸ್ಯ ತಾಡಿತಸ್ಯ ವಾ ಅವಿಕೃತ ಚಿತ್ತತಃ, ಸತ್ಯಂ ಯಥಾ ದೃಷ್ಟಸ್ಯ ಯಥಾ ಶ್ರುತಸ್ಯ ಚ ಆತ್ಮ ಅನುಭವಸ್ಯ ಪರಬುದ್ಧಿ ಸಂಕ್ರಾಂತಯೀ ತಥೈವ ಉಚ್ಚಾರ್ಯಮಾಣಾಂ ವಾಕ್ ಸತ್ಯಂ ಉಚ್ಯತೆ. ದಮಃ ಬಾಹ್ಯೇಂದ್ರಿಯೋಪಶಮಃ, ಶಮಃ ಅಂತಃಕರಣಸ್ಯ ಉಪಶಮಃ, ಸುಖಂ ಆಹ್ಲಾದಃ, ದುಃಖಂ ಸಂತಾಪಃ, ಭವಃ ಉದ್ಭವಃ ಅಭಾವಃ, ತದ್ವಿಪರ್ಯಯಃ ಭಯಂ ಚ ತ್ರಾಸಃ, ಅಭಯಂ ಏವ ಚ ತದ್ ವಿಪರೀತಂ. ಸೊ ಈ ರೀತಿಯಾಗಿ ಶಂಕರರು ಈ ಗುಣಗಳನ್ನ ಹೆಂಗ ಅರ್ಥ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಭಾಷ್ಯ ಸಹಿತ ಕೊಟ್ಟಿದ್ದಾರೆ. ಸೊ ಈ ಭಾಷ್ಯದ ವ್ಯಾಖ್ಯಾನ, ಸೊ ಜ್ಞಾನ ಅಂದ್ರೆ ಏನು, ಕ್ಷಮ ಅಂತಂದ್ರೆ ಏನು, ಅಸಮ್ಮೋಢ ಅಂತಂದ್ರೆ ಏನು, ಸೊ ಒಂದೊಂದಾಗಿ ಇದನ್ನ ಸ್ವಲ್ಪ ತಿಳ್ಲಿಕ್ಕೆ ಹೋಗೋಣ. ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ಬಿಡ್ತೀನಿ. ಬುದ್ಧಿ ಅಂತಕ್ಕಂಥದ್ದು ಆಚಾರ್ಯ ಶಂಕರರು ತಿಳಿಸಿರುವ ಹಾಗೆ ನಿಶ್ಚಯಾತ್ಮಕ ಬುದ್ಧಿ ಅಂತ. ನಿಶ್ಚಯಾತ್ಮಕ ಬುದ್ಧಿ ಅಂತಂದ್ರೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಒಂದಾದ್ಮೇಲೆ ಒಂದು ಥಾಟ್ಸ್ ಬರ್ತಕ್ಕಂತಹ ಸರತಿ, ಸಮ್ಯಕ್ ಏವ ಸರತಿ ಅಂತ ಮನಸ್ಸು ಅಂತ. ಒಂದಾದ್ಮೇಲೆ ಒಂದು ಥಾಟ್ಸ್ ಪ್ರವಾಹವೇ ಮನಸ್ಸು. ಆ ಥಾಟ್ಸ್ ಪ್ರವಾಹವನ್ನ ಒಂದನ್ನ ಸೆಲೆಕ್ಟ್ ಮಾಡಿ ಇದು ಸರಿಯಾಗಿರ್ತಕ್ಕಂಥದ್ದು, ಇದು ಕೆಟ್ಟದಾಗಿರ್ತಕ್ಕಂಥದ್ದಂತ ಏನಿಂಗ ಒಂದು ನಿಶ್ಚಯ ಮಾಡುತ್ತಲ್ವಾ, ಅದನ್ನ ಬುದ್ಧಿ ಅಂತ ಕರೀತಾರೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಸ್ಥೂಲಕ್ಕಿಂತನೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನ ಗುರುತಿಸುತ್ತೆ. ಈಗ ಹೆಂಗ ಒಂದು ಚಿಕ್ಕ ಮಗು, ಒಂದು 4 ತಿಂಗಳದ ಮಗು ಅಥವಾ 5 ತಿಂಗಳದ ಮಗು, ಅದು ಏನ್ ಕೈಯಿಂದ ಏನ್ ಹಿಡ್ಕೊಂಡ್ರೆ ತಗೊಂಡೋಗಿ ಬಾಯಿಗೆ ಇಟ್ಕೊಂಡ್ ಬಿಡ್ತದೆ. ಯಾಕಂತಂದ್ರೆ ಅದು ಯಾವ್ದನ್ನ ತಿನ್ಬೇಕು ಯಾವ್ದು ತಿನ್ಬಾರಂತ ಗೊತ್ತಿಲ್ಲ. ಜಸ್ಟ್ ಅದಕ್ಕೆ ಒಂದು ಗೊತ್ತು, ಏನಂತಂದ್ರೆ ತಿನ್ನೋದೊಂದೇ ಗೊತ್ತು ಅದಕ್ಕೆ. ಏನ್ ಕೈಯಲ್ಲಿ ಏನ್ ಸಿಗುತ್ತೋ ಅಂತ ತಗೊಂಡು ಬಾಯಿಗೆ ಇಟ್ಕೊಂಡ್ ಬಿಡ್ತದೆ. ಅದು ಮಣ್ಣನೇ ಇರ್ಬೋದು ಅಥವಾ ಸಿಹಿಯಾಗಿರ್ತಕ್ಕಂಥದ್ದನ್ನ ಇರ್ಬೋದು, ಕಹಿಯಾಗಿರ್ತಕ್ಕಂಥದ್ದನ್ನ ಇರ್ಬೋದು. ಅಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಣಿ ಗುಣ ಇದೆ, ಇನ್ನು ಮನುಷ್ಯ ಗುಣ ಬಂದಿಲ್ಲ ಅದಕ್ಕೆ. ಇನ್ನು ದೊಡ್ಡವರಾದ್ಮೇಲೆ ಅವಾಗ ಒಂದ್ ಸ್ವಲ್ಪ ಬುದ್ಧಿ ಬರುತ್ತೆ. ಅವಾಗ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ಬುದ್ಧಿ ಏನಾಗುತ್ತೆ ಅಂದ್ರೆ ಅಷ್ಟೇ ತಿನ್ಬೇಕು, ಯಾವ್ದನ್ನ ಒಳ್ಳೇದು ಯಾವ್ದು ಕೆಟ್ಟದಂತಕ್ಕಂಥದ್ದು ಅಷ್ಟೇ ಗೊತ್ತಾಗತ್ ಬಿಟ್ರೆ ಇನ್ನೂ ಸ್ವಲ್ಪ ಬೆಳಿಬೇಕು. ಅವಾಗ ಯಾವುದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಕ್ಕಂಥದ್ದು, ಹೀಗೆ ಬುದ್ಧಿ ಅಂತಕ್ಕಂಥದ್ದು ಹಾಗೆ ನಿರಂತರವಾಗಿ ದೇಶಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಆಗುತ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ದೇಶಕಾಲಕ್ಕೆ ಬದಲಾವಣೆ ಆಗತಕ್ಕಂತಹ ಒಂದು ಬುದ್ಧಿ ಸರಿಯಾದ. ಮತ್ತೆ ಅಂದ್ರೆ ಸ್ಥಿರ ಬುದ್ಧಿ ಅಂತಂದ್ರೆ ಮತ್ತೆ ಆ ದೃಷ್ಟಿಯಿಂದಲ್ಲ. ಸಾಮಾನ್ಯವಾಗಿ ಬುದ್ಧಿ ಕೆಲಸ ಏನಂತಂದ್ರೆ ದೇಶಕಾಲಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ವ್ಯವಹಾರದಲ್ಲಿ ಕುಶಲತೆಯನ್ನು ತಂದುಕೊಡ್ತಕ್ಕಂತಹದ್ದು ಬುದ್ಧಿಯ ಕೆಲಸ.
ಇಂತಹ ಬುದ್ಧಿಯನ್ನ ಪರಮಾತ್ಮೆಯಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲಾ ಪ್ರಾಣಿಗಳಿಗೆ ಅಂದ್ರೆ ವಿಶೇಷವಾಗಿ ಬುದ್ಧಿ ಇರೋದು ಮನುಷ್ಯನಿಗೆ ತಾನೆ. ಇಲ್ಲಿ ಉತ್ಪತ್ತಿ ಮಾಡಿರ್ತಕ್ಕಂಥದ್ದು ನಾನೇ ಅಂತಕ್ಕಂಥದ್ದು. ಮತ್ತೆ ಇದು ಬುದ್ಧಿ ಅಂತಕ್ಕಂಥದ್ದು ನಾನೇ ಅಂತಂದಾಗ ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಬುದ್ಧಿ ಇರ್ಬೇಕಲ್ವಾ ಅಂತ ಕ್ವಶನ್ ಬರ್ಬೋದು. ಅದಕ್ಕೆ ಆಚಾರ್ಯ ಶಂಕರರು ಅದಕ್ಕೊಂದು ನಿರ್ಣಯ ವಾಕ್ಯವನ್ನು ಕೊಟ್ಬಿಟ್ರು. ಕೊನೆಗೆ ಹೇಳಿದ್ರು ಅವರು, ಅದು ಏನಂತಂದ್ರೆ ಪ್ರಾಣಿಯ ಕರ್ಮ ಅನುಸಾರೇಣ ಅಂತ. ಕರ್ಮ ಅಂತಂದ್ರೆ ಕೆಲಸ. ಅವನು ಹೀಗೆ ಕೆಲಸ ಮಾಡ್ತಾನೆ, ಆ ಕೆಲಸಕ್ಕೆ ಅನುಸಾರವಾಗಿರ್ತಕ್ಕಂತಹ ಈ ಎಲ್ಲ ಗುಣಗಳು ಸಿಗ್ತಾ ಹೋಗುತ್ತದೆ ಅಂತ. ನಾವೇನು ಕೆಲಸ ಮಾಡ್ತೀವಿ, ಹೇಗೆ ಕೆಲಸ ಮಾಡ್ತೀವಿ, ಆ ಕೆಲಸಕ್ಕೆ ಅನುಗುಣವಾಗಿರ್ತಕ್ಕಂತಹ ಒಳ್ಳೆದು ಕೆಟ್ಟದು, ಅದಕ್ಕನುಗುಣವಾಗಿರ್ತಕ್ಕಂತಹ ಸುಖ ದುಃಖ, ಅದಕ್ಕನುಗುಣವಾಗಿರ್ತಕ್ಕಂತಹ ಪುಣ್ಯ ಪಾಪ, ಅದಕ್ಕನುಗುಣವಾಗಿರ್ತಕ್ಕಂತಹ ಜನ್ಮ. ಸೊ ಇಲ್ಲಿ ಎಲ್ಲವೂ ಹಾಸುವಕ್ಕಾಗಿದೆ. ಪ್ರಾಣಿಗಳಿಗೆ ಅದಿಲ್ಲ. ಪ್ರಾಣಿಗಳಿಗೆ ಅಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಯಥಾರ್ಥ ಕರ್ಮದಲ್ಲಿ ವಿಶೇಷ ಕರ್ಮ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಏನಾದ್ರೂ ಈ ವಿಚಾರಗಳು ಬಂದಾಗ ಪ್ರಾಣಿ ಅಂತ ಏನು ಕರಿತಾರೋ ಅವಾಗ ನಾವು ಮನುಷ್ಯರನ್ನೇ ಅಡ್ರೆಸ್ ಮಾಡಬೇಕು. ಯಾಕೆ ಅಂತಂದ್ರೆ ಎಲ್ಲೆಲ್ಲಿ ಪ್ರಾಣ ಇದೆಯೋ ಅದೆಲ್ಲವನ್ನ ಪ್ರಾಣಿ ಅಂತಕ್ಕಂಥದ್ದು. ಈಗ ನಾನು ಮಗುವಿನ ಎಕ್ಸಾಂಪಲ್ ಕೊಟ್ಟು ನೋಡ್ರಿ, ಅದು ಮನುಷ್ಯ ರೂಪದಲ್ಲಿದ್ದರೂ ಕೂಡ ಸ್ವಭಾವ ಒಂದು 4 ತಿಂಗಳದ ಮಗು ಪ್ರಾಣಿ ತರ, ಅಂದ್ರೆ ಕೈಗೇನ್ ಸಿಗುತ್ತೆ ಅಂತ ತಗೊಂಡು ಬಾಯಿಗೆ ಇಟ್ಕೊಂಡ್ ಬಿಡ್ತದ. ಆ ಪ್ರಾಣಿಗಳಿಗೆ ಏನಂದ್ರೆ ತಿನ್ನೋದಷ್ಟೇ ಗೊತ್ತಿರ್ತದ, ಅವಕ್ಕೆ ಬೇರೆದೇನು ಗೊತ್ತಿರಂಗಿಲ್ಲ. ಆದ್ರೆ ಯಾವಾಗ ನಾವು ಬೆಳೀತಾ ಬರ್ತೀವಿ, ಬೆಳೆದಂತೆಲ್ಲ ನಾವು ಹೇಗೆ ಕರ್ಮಗಳನ್ನ ಮಾಡ್ತೀವಿ, ಆ ಕರ್ಮಕ್ಕೆ ಅನುಸಾರವಾಗಿರ್ತಕ್ಕಂತಹ ಬುದ್ಧಿ ಬರುತ್ತೆ. ಅದು ಸುಕೃತನಾಗ್ಬೋದು, ಅದು ಒಳ್ಳೆ ಬುದ್ಧಿಯನಾಗ್ಬೋದು, ಸುಬುದ್ಧಿಯನಾಗ್ಬೋದು, ಇಲ್ಲ ಕುಬುದ್ಧಿಯನಾಗ್ಬೋದು. ಅವನ ಕರ್ಮಕ್ಕೆ ಅನುಸಾರವಾಗಿ ಬುದ್ಧಿ ಅಂತಕ್ಕಂಥದ್ದು ಈ ಜಗದಲ್ಲಿ ನಾನೇ ಉತ್ಪತ್ತಿ ಮಾಡಿದ್ದೇನೆ. ಆದ್ರೆ ಅದನ್ನ ಯಾವುದನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಆ ಜೀವಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಎಷ್ಟು ಇದ್ರ ಮೇಲೆ ಯಾವ ಬುದ್ಧಿ ಇರಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಅದನ್ನ ನಮಗೆ ಯಾವ ಕಡೆ ಹೊರಟಿದ್ದೀವಿ, ಇಲ್ಲಿ ಯಾರು ಈ ಕಡೆ ಹೋಗ್ರಿ ಅಂತ ಹೇಳಂಗಿಲ್ಲ. ಯಾಕಂತಂದ್ರೆ ಪ್ರಾಣಿಗಳಿಗಾದ್ರೆ ಒಬ್ರು ಕೋಲ್ ಹಿಡ್ಕೊಂಡು ನಿಂತುಕೊಂಡು ಔಟರ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಮನುಷ್ಯನಿಗಾಗಿಲ್ಲ. ಯಾಕಂತಂದ್ರೆ ಇವನಿಗೆ ಬುದ್ಧಿ ಇರೋದ್ರಿಂದ ತನ್ನ ಬುದ್ಧಿಗೆ ಅನುಸಾರವಾಗಿರ್ತಕ್ಕಂತಹ ಮಾರ್ಗದ ಕಡೆಗೆ ಅವನು ಚಲಿಸ್ಬೇಕು. ಅವನಿಗೊಂದು ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆ ಅದು ಒಳ್ಳೆಯದ ಕಡೆ ಆದ್ರೆ ಒಳ್ಳೇದಕ್ಕೆ ಹೋಗುತ್ತಾನೆ, ಕೆಟ್ಟದ ಕಡೆಗೆ ಆದ್ರೆ ಕೆಟ್ಟದಕ್ಕೆ ಹೋಗುತ್ತಾನೆ. ಇಲ್ಲಿ ಯಾರು ಅಯ್ಯೋ ಅವರಿಂದ ಹಾಳಾದ್ರು ಇವರಿಂದ ಹಾಳಾದ್ರ ಅಂತ ಸುಮ್ಮನೆ ಹಾಗೆಲ್ಲ ಹೇಳ್ತೀವಿ ನಾವು. ಯಾರಿಂದ ಯಾರು ಹಾಳಾಗೋದಿಲ್ಲ. ಅವನಲ್ಲಿ ಆ ಸ್ವಭಾವ ಅವನಿಗೆ ಆ ರೀತಿಯಾಗಿ ಮಾಡುತ್ತೆ. ನಾವು ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡ್ತೀವಿ. ಇಲ್ಲಿ ಸರಿಯಾಗಿ ನಮಗೆ ಭಗವದ್ಗೀತೆ ಅರ್ಥ ಆಯ್ತಂತಂದ್ರೆ ನಾವು ಯಾರ ಮೇಲೆ ಆರೋಪ ಮಾಡಂಗಿಲ್ಲ. ಯಾಕಂತಂದ್ರೆ ಬುದ್ಧಿ ಅವನೊಳಗಡೆಗೆ ಇರ್ತದಲ್ವಾ. ಈಗೊಬ್ಬ ಟೀಚರ್ ಎಲ್ಲ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿರ್ತಾರೆ. ಒಬ್ಬನು ಫಸ್ಟ್ ಕ್ಲಾಸ್ ಬರ್ತಾನೆ, ಒಬ್ಬನು 99 ತೆಗಿತಾನೆ, ಒಬ್ಬನು ಸೆಕೆಂಡ್ ಕ್ಲಾಸ್ ಬರ್ತಾನೆ, ಒಬ್ಬನು ಫೇಲ್ ಆಗ್ತಾನೆ. ಅದು ಮಾಸ್ಟರ್ ಮೇಲೆ ಆರೋಪ ಬರ್ತದ, ಟೀಚರ್ ಮೇಲೆ ಆರೋಪ ಇಲ್ಲ. ಅದು ಅವನ ಬುದ್ಧಿ ಮೇಲೆ ಆರೋಪ. ಸೊ ಹಾಗಾಗಿ ಈ ಜಗತ್ತಿನಲ್ಲಿ ಬುದ್ಧಿ ಅಂತಕ್ಕಂಥದ್ದಿದೆ. ಆದ್ರೆ ಅದರದು ಯಾವ ಬುದ್ಧಿ ಅಂತಕ್ಕಂಥದ್ದು ಅವನ ಕರ್ಮ ಅನುಸಾರೇಣ ಚಲಿಸುತ್ತೆ, ಪಡ್ಕೊಳ್ತಾನೆ. ಇಷ್ಟು ಬುದ್ಧಿ. ಇನ್ನು ಜ್ಞಾನ ಅಂತಕ್ಕಂತಹದ್ದು ಕೂಡ ನಾವು ಎರಡು ರೀತಿಯಿಂದ. ಜ್ಞಾನ ಅಂತಕ್ಕಂಥದ್ದು ಅರಿವು, ಪ್ರಜ್ಞೆ ಅಂತ. ಪ್ರಜ್ಞೆ ಅಂತಕ್ಕಂಥದ್ದು ಬಹಳ ದೊಡ್ಡ ಶಬ್ದ.
ಸೊ ಈ ಪ್ರಜ್ಞೆ ಅಂತಕ್ಕಂಥದ್ದು ಇದು ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರಜ್ಞೆ ಅಂತಕ್ಕಂಥದ್ದು ಇದು ಕೂಡ ಹೇಗಂತಂದ್ರೆ ಯಾವುದು ಸರಿಯಾಗಿ ಯಥಾರ್ಥ ಜ್ಞಾನ, ಒಂದು ಸಾಮಾನ್ಯ ಜ್ಞಾನ. ಅಂದ್ರೆ ಯಥಾರ್ಥ ಜ್ಞಾನ ಅಂತಂದ್ರೆ ಆ ವಸ್ತುವನ್ನ ಸರಿಯಾಗಿ ವಿವೇಚನೆ ಮಾಡಿ ನೋಡುವಂತಹದ್ದು ಯಥಾರ್ಥ ಜ್ಞಾನವಾದರೆ, ಏನು ವಿವೇಚನೆಯಿಂದ ನೋಡ್ತಕ್ಕಂಥದ್ದು ಇದು ಕಲ್ಲು ಇದು ಮಣ್ಣು ಅಂತ ನೋಡ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ. ಆದ್ರೆ ಕಲ್ಲು ಅಂತಂದ ಕ್ಷಣಕ್ಕ ಆ ಕಲ್ಲಲ್ಲಿ ಎಷ್ಟು ವೆರೈಟಿ ಇದೆ, ಅದು ವಿಶೇಷ ಜ್ಞಾನ. ಹೀಗೆ ಈ ಜ್ಞಾನ ಅಂತಕ್ಕಂಥದ್ದು ಪರಮಾತ್ಮನ ವಿಭೂತಿ. ಈ ಜ್ಞಾನವನ್ನ ಆ ತನ್ನ ಸ್ವಭಾವಕ್ಕನುಸಾರವಾಗಿ ಅವನು ಅದನ್ನ ನಡೆಸಿಕೊಂಡು ಹೋಗ್ಬೇಕು. ಇದು ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನು ಅಸಮ್ಮೋಹ, ಅಸಮ್ಮೋಹ ಅಂತಂದ್ರೆ ಸಮೋಹ ಅಂದ್ರೆ ಮೋಹಕ್ಕೆ ಅಧೀನವಾಗಿರ್ತಕ್ಕಂಥದ್ದು ಸಮೂಹ. ಅಸಮ್ಮೋಹ ಅಂತಕ್ಕಂಥದ್ದು ಸೊ ಅದನ್ನ ಬಿಡಿಸ್ತಕ್ಕಂಥದ್ದು. ಈ ಅರ್ಜುನನಿಗೆ ಮೊದಲು ಬಂದಿರತಕ್ಕಂಥದ್ದು ಅದೇ ಧರ್ಮ ಸಮೂಢ ಚೇತಾಹ ಅಂತ ಅವನು ತಾನೇ ಹೇಳ್ಕೊಂತಾನ. ಅವನು ಈ ಧರ್ಮ ಅಂತಕ್ಕಂಥದ್ದನ್ನ ನಾನು ನಿಶ್ಚಯ ಮಾಡಕ್ ಬರದಂತೆ ಆಗಿದ್ದೀನಿ. ಯಾಕೆ ಅಂತಂದ್ರೆ ಮೋಹದಿಂದ ಅಂತ ಬರಿತೇನೆ. ಅವನು ಮೋಹದಿಂದ ಕೂಡಿರ್ತಕ್ಕಂಥದ್ದನ್ನ ಏನು ಒಂದು ಇದಿಲ್ವಾ, ಅದು ನಮಗೆ ನಿಶ್ಚಯ ಮಾಡಕ್ ಬರಲ್ಲ. ಅಸಮ್ಮೋಹ ಅಂತಂತಂದ್ರೆ ಸೊ ವಿವೇಕ ಪೂರ್ವಕವಾಗಿರ್ತಕ್ಕಂತಹ ನಿಶ್ಚಯ ಮಾಡತಕ್ಕಂಥದ್ದು ಯಾವುದು, ಎಲ್ಲಿ ಪ್ರೀತಿ ಕೊಡ್ಬೇಕು, ಎಲ್ಲಿ ಪ್ರೀತಿ ಕೊಡಬಾರದು. ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡುವಾಗ, ಒಂದು ಸ್ಕೂಲು ಕಾಲೇಜುಗಳಲ್ಲಿ ಕೆಲಸ ಮಾಡುವಾಗ, ಒಂದು ಪಾಠ ಮಾಡುವಾಗ ಸಾಮಾನ್ಯವಾಗಿ ಯಾರನ್ನ ಪ್ರೀತಿಸ್ಬೇಕು? ಈ ಆಧ್ಯಾತ್ಮಿಕ ಪಾಠವನ್ನ ಮಾಡುವಾಗ ಯಾರನ್ನ ಪ್ರೀತಿಸ್ಬೇಕು? ಯಾರು ಶಾರ್ಪ್ ಆಗಿ ತಿಳಿತಾರೆ ಅವರು ಗುರುಗಳಿಗೆ ಭಾರಿ ಇಷ್ಟ ಆಗ್ತಾರೆ. ಏನೋ ಕೊಡೋದ್ರಿಂದ ಇಷ್ಟ ಆಗೋದಿಲ್ಲ. ಕೊಡೋದ್ರಿಂದ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಒಂದೇ ಒಂದು ಏನಂತಂದ್ರೆ ಇಷ್ಟ ಅಂತಕ್ಕಂಥದ್ದು ಯಾವಾಗತ್ತೆ ಅಂತಂದ್ರೆ ಅವನು ಚೆನ್ನಾಗಿ ಸೊ ಯಾವುದೇ ಮೋಹಕ್ಕೆ ಒಳಗಾಗಂದ್ರೆ ಯಾವುದೇ ಕನ್ಫ್ಯೂಸ್ ಇಲ್ಲಾರ್ದೇನೆ ನೇರವಾಗಿ ತತ್ವವನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ತಿಳುವಳಿಕೆ, ಅದು ಅಸಮ್ಮೋಹ. ಮತ್ತೆ ಸಮೋಹ ಅಂತಂದ್ರೆ ಮೋಹಕ್ಕೊಳಪಟ್ಟು ದ್ವಂದ್ವ ಮಾಡ್ತಕ್ಕಂಥದ್ದು. ಅದು ಟೀಚರ್ ಇರ್ಲಿ, ಅದು ಸ್ಟೂಡೆಂಟ್ ಇರ್ಲಿ, ಇಬ್ಬರಿಗೂ ಕೂಡ ಅನ್ವಯವಾಗತ್ತೆ. ಇನ್ನು ಕ್ಷಮ, ಈ ಕ್ಷಮ ಇವೆಲ್ಲ ಯೋಗ ಟೀಚರ್ಗಳಿಗೆಲ್ಲ ಸ್ವಲ್ಪ ಆಗಲೇ ಪಾಠಗಳಲ್ಲಿ ಬಂದಿರತಕ್ಕಂಥದ್ದು. ಮತ್ತೊಂದ್ಸಲ ಹೇಳ್ಬಿಡ್ತೀನಿ. ಈ ಕ್ಷಮ ಅಂತಕ್ಕಂಥದ್ದು ಒಂದಿಷ್ಟು ಸಹನೆ ಅಂತಕ್ಕಂಥದ್ದು ಅರ್ಥ. ಇದನ್ನ ಈ ಸ್ಪಿರಿಚುವಲ್ ಆಂಗಲ್, ಇದು ಪರಮಾತ್ಮನ ವಿಭೂತಿ. ಆದರೆ ಈಗ ಸ್ಟೂಡೆಂಟ್ಗೆ, ಈ ಆಧ್ಯಾತ್ಮಿಕ ಸ್ಟೂಡೆಂಟ್ಗೆ ಏನು ಕ್ಷಮ ಬೇಕು ಅಂತಂದ್ರೆ ಒಂದಿಷ್ಟು ಸಹಿಸ್ಕೊಳ್ತಕ್ಕಂಥದ್ದು. ಏನು ಸಹಿಸ್ಕೊಳ್ತಕ್ಕಂಥದ್ದು? ಈಗ ಯಾರಿಗೆ ಹೇಳಿದ್ದೀರಿ ಈ 7ರಿಂದ 8 ಕ್ಲಾಸು, ಏನಯ್ಯ ನೀನು ಎಲ್ಲೋ 8 ಗಂಟೆಗೆ ಬರ್ತೀನಿ ಹೇಳಿದ್ದೀರಿ, ಆದ್ರೆ ಇಲ್ಲೊಂದು 5 ನಿಮಿಷ ಲೇಟ್ ಆಯ್ತು, ಅವನು ಸ್ವಲ್ಪ ಕೂಗಾಡಿದ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸಹಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಮ ಉದ್ದೇಶ ಇದರಲ್ಲಿ ಇರೋದ್ರಿಂದ ಅಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಅಲ್ಲಿ ದೃಷ್ಟಿಗೆ ಅದು ತಪ್ಪಾಗತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಸಾಧನೆಗೋಸ್ಕರವಾಗಿ
ಹೊರಗಿನ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸವಾದಾಗ ಅದನ್ನ ಸಹಿಸಿಕೊಳ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ನಾವ್ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಾರಲ್ವಾ, ನಾವ್ ಸಾಧನೆ ಏನ್ ಮಾಡ್ಬೇಕಂತ ಕೇಳ್ತಾರಲ್ವಾ ಒಂದಿಷ್ಟು ಜನ. ಸೊ ನನ್ನ ಅರ್ಥದಲ್ಲಿ ಸಾಧನೆ ಅಂದ್ರೆ ಇಷ್ಟೇ ನೋಡ್ರಿ. ಇದಕ್ಕೋಸ್ಕರವಾಗಿ ಒಂದಿಷ್ಟು ಸಹನೆಯನ್ನ, ಪಾಠಕ್ಕೋಸ್ಕರ ಸಲುವಾಗಿ ಒಂದಿಷ್ಟು ಸಹನೆಯನ್ನ ಬೆಳೆಸ್ಕೊಡ್ರಿ. ಈಗ ಇದು ಆನ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು, ಆನ್ಲೈನ್ ಮಾಡುವಾಗ ಒಂದಿಷ್ಟು ನೆಟ್ವರ್ಕ್ ವ್ಯತ್ಯಯದಿಂದ ಒಂದು ಕೇಳಿಸ್ತದೆ, ಒಂದು ಕೇಳಿಸೋದಿಲ್ಲ. ಇವು ಏನಪ್ಪಾ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಒಬ್ಬರು ಏನ್ ಮಾಡ್ಬಿಡ್ತಾರೆ, ಸೊ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೊಂದ್ ಸ್ವಲ್ಪ ಕ್ಷಮ ಬೇಕಾಗತ್ತೆ, ಒಂದ್ ಸ್ವಲ್ಪ ಸಹನೆ ಬೇಕಾಗತ್ತೆ. ಇರ್ಲಿ, ಎರಡು ಕೇಳದೆ ಇದ್ದರೂ ಮೂರನೇದಾದ್ರೂ ಕೇಳಿದ್ರೆ ಸಾಕು ಅನ್ನುವಷ್ಟು ಒಂದಿಷ್ಟು ಕ್ಷಮ ಬೇಕಾಗುತ್ತೆ. ಕ್ಷಮ ಅಂದ್ರೆ ಸಹಿಸ್ಕೊಳ್ಬೇಕೆ. ಅದು ಯಾವ ರೀತಿಯಾಗಿನಿರ್ಲಿ, ಸಂಸಾರಕ್ಕಂತಾನೆ ಸಹಿಸ್ಕೊಳ್ಳೋದು ನಿಮಗೆ ಗೊತ್ತೇ ಇದೆ, ಅದನ್ನ ನಾನು ಹೇಳೋದಿಲ್ಲ, ಅದು ನನ್ನ ಕೆಲಸನೂ ಅಲ್ಲ. ಪಾಠಕ್ಕೋಸ್ಕರವಾಗಿ ಒಂದಿಷ್ಟು ಕ್ಷಮ ಇರಲಿ. ಪರಮಾತ್ಮನ ಗುಣ ಯಾರ್ಲ ಕ್ಷಮೆ ಇದೆಯೋ ಆಗ ಪರಮಾತ್ಮನ ವಿಭೂತಿ ನಮ್ಮಲ್ಲಿದೆ ಅಂತಕ್ಕಂಥದ್ದು ಅರ್ಥ. ಇನ್ನು ಸತ್ಯ ಅಂತಕ್ಕಂಥದ್ದು ಪಾಠಕ್ಕೋಸ್ಕರವಾಗಿ ಏನ್ ಕೇಳಿದ್ದೀರೋ ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕು, ಸ್ಪಷ್ಟವಾಗಿ ನಡಿಬೇಕು ಅಂತ ಹೇಳಂಗಲ್ಲ ನಾನು. ಬಹಳ ಕ್ಲೀನ್ ಆಗಿ ಅರ್ಥ ಮಾಡಿಕೊಡ್ರಿ, ಮತ್ತೆ ನಿಮ್ಮ ಸ್ವಭಾವನ ನನ್ನ ಮೇಲೆ ಆರೋಪ ಮಾಡಬೇಡ್ರಿ. ಹೇಗೆ ನಡಿಬೇಕು ಅಂತಕ್ಕಂಥದ್ದು ನಾನು ಹೇಳೋದೇ ಇಲ್ಲ, ಅದು ನನ್ನ ಕೆಲಸನೂ ಅಲ್ಲ. ಏನ್ ತಿಳ್ಕೊಂಡಿರ್ತಾರಲ್ಲ ಅದನ್ನ ಸ್ಪಷ್ಟವಾಗಿ ಹೇಳಿಬಿಡ್ರಿ, ಅಷ್ಟೇ ಸಾಕು ಸತ್ಯ. ಮತ್ತೆ ನಾವು ಗೀತಾಚಾರ್ಯ ಹತ್ರಕ್ಕೆ ಹೋಗೋಣ, ಮತ್ತೆ ತಿಳ್ಕೊಳ್ಳೋಣ. ಅಲ್ಲೊಂದೇ ನೇರವಾಗಿ ಸತ್ಯ ಇರಲಿ, ಕವರ್ ಮಾಡಿಕೊಳ್ಳೋದನ್ನಾಗ್ಲಿ ಯಾವ್ದು ಬೇಡ ಇಲ್ಲಿ. ಈಗ ನಾವು ಹೇಳ್ತೇವಲ್ವ, ಗೊತ್ತಿದೆ ಅಂತ ಹೇಳ್ತೀವಿ, ಗೊತ್ತಿಲ್ಲ ಅಂತ ಹೇಳ್ತೇವಲ್ವ, ಹಂಗೇನೆ. ಅದ್ರಾಗೇನದ, ಎಲ್ಲ ಗೊತ್ತಿರ್ಬೇಕಂತೇನ್ ರೂಲ್ ಅದ? ಏನ್ರಿ ಸುಮಾರು ವರ್ಷದಿಂದ ಪಾಠ ಕೇಳ್ತಿದ್ರಿ, ಇದು ಗೊತ್ತದಂದ್ರೆ ಇಲ್ರಿ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯ್ತಲ್ವ, ಏನದ? ಅಂತ ಮಹರ್ಷಿಗಳಿಗೆ, ದೇವತೆಗಳಿಗೆ ನಾನು ಅರ್ಥ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮದೆಲ್ಲ ಏನ್ ಕೆಲ್ಸದ್ರಾಗ? ಹಾಗಾಗಿ ಈ ವಿಷಯದಲ್ಲಿ ಸುಮ್ನೆ ಏನೋ ಗೊತ್ತಿದೆ ಅಂತ ತೋರಿಸ್ಬಾರ್ದು. ಸ್ಪಷ್ಟವಾಗಿ ಸತ್ಯ ಏನಿದೆಯೋ ನೇರವಾಗಿ ಏನ್ ಗೊತ್ತಿದೆ ಅಂತ ಹೇಳೋದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ. ಏನ್ರ ನಿಮ್ಗೆ ಸಂಸ್ಕೃತ ಗೊತ್ತಾ ಅಂತ ಕೇಳ್ತಾರೆ, ನಮ್ಗೆ ಪಂಡಿ ಏನು ವ್ಯಾಕರಣ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು. ಅದ್ರಾಗೇನದ? ಈ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದು ಲೌಕಿಕ ವಿದ್ಯೆ ಯಾವ್ದು ಗೊತ್ತಿಲ್ಲ, ಸರಿ ಇದೆ. ಪರಮಾತ್ಮನ ವಿದ್ಯೆ ಒಂದು ನಿರ್ವಹ ಮಾಡಿಕಬೇಕು, ಅದಕ್ಕೆ ಲಿಂಕ್ ಇಲ್ಲ. ಆದ್ರೆ ಲಿಂಕ್ ಮಾಡಿಕೊಂಡು ಅರ್ಥ ಮಾಡಿಕೊಡ್ತಕ್ಕಂಥ ತುಂಬಾ ಜನಕ್ಕೆ ಭ್ರಾಂತಿ ಅದ, ಎಂತ ಮಾಡೋದು? ಹಾಗಾಗಿ ಸೊ ಏನ್ ಗೊತ್ತಿದೆಯೋ ಅಷ್ಟು ಗೊತ್ತಿದೆ ಅಂತ ಹೇಳಿದ್ರೆ ಆಯ್ತು. ಇನ್ನು ದಮ ಅಂತಕ್ಕಂಥದ್ದು ಬಹಿರಿಂದ್ರಿಯ ನಿಗ್ರಹ ಅಂತ ಕರೀತಾರೆ. ಈ ಪಾಠ ಕೇಳೋವಾಗ ಒಂದ್ ಸ್ವಲ್ಪ ಶೆಕೆ ಆಗುತ್ತೆ ಅಂದ್ರೆ ಸಹಿಸ್ಕೊಂಡ್ರೆ ಆಯ್ತಪ್ಪ, ಎಂತ ಮಾಡೋದು ಹೇಳ್ರಿ. ಪಾಠ ಕೇಳುವಾಗ ಒಂದ್ ಸ್ವಲ್ಪ ಶೆಕೆ ಆಗ್ತೈತೆ ಅಂದ್ರೆ ಸಹಿಸ್ಕೊಳ್ಳೋದು, ಚಳಿ ಆಗ್ತೈತೆ ಅಂದ್ರೆ ಸಹಿಸ್ಕೊಳ್ಳೋದು. ಇದಿಷ್ಟು ಕಾಫಿ ಮಾಡಿಲ್ಲ ಅಂತಂದ್ರೆ ಇರ್ಲಿ, ಕ್ಲಾಸ್ ಆದ್ಮೇಲೆ ಕಾಫಿ ಕುಡಿದ್ರಾಯ್ತಂತ. ಸೊ ಇವೆಲ್ಲ ದಮ ಅಂತಕ್ಕಂಥದ್ದು ಬಹಿರಿಂದ್ರಿಯಗಳ ನಿಗ್ರಹ. ಬಹಿರಿಂದ್ರಿಯ ನಿಗ್ರಹಗಳನ್ನ ಪಾಠದ ಮೇಲೆ ಅನ್ವಯ ಮಾಡಿಕೊಂಡು ಅಲ್ಲಿ ಅದನ್ನ ಮಾಡಬೇಕು. ಸಂಸಾರದಲ್ಲಿ ನೀವು ಹೇಗಿರ್ಬೇಕಾಗಿರ್ಬೇಕು. ಇನ್ನು ಶಮ ಅಂತರಿಂದ್ರಿಯ ನಿಗ್ರಹ, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಪತಂಜಲಿ ಅವರು ಕೆಲ ಅರ್ಥವಿದ್ದಾರೆ. ಸೊ ಶಂಕರರು ಕೂಡ ಲಘು ವಾಕ್ಯ ವೃತ್ತಿ ಪಾಠದಲ್ಲಿ ಕೂಡ ಅರ್ಥವಿದ್ದಾರೆ. ಶಮ ಅಂತಕ್ಕಂಥದ್ದು ಅವರು ಶಂಕರರ ಅರ್ಥದಲ್ಲಿ ಸತ್ಯವನ್ನ, ಜ್ಞಾನವನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಶುದ್ಧತೆ, ಸಂತೋಷವಾಗಿರೋದು, ಶುಚಿಯಾಗಿರೋದು, ಇವನ್ನೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ, ಈತತ್ ಅಂತರಿಂದ್ರಿಯ ಶಮಾಹ ಅಂತ.
ಅಂದ್ರೆ ಶುದ್ಧತೆ. ನಾವು ಪುಸ್ತಕ ಈಗ ನಾವು ಕಮ್ಮಿ ನೋಡ್ತಿರ್ತೀವಿ, ಈ ಕೆಲವೊಬ್ಬರಿಗೆ ಒಂದು ಬುಕ್ ಕೊಟ್ಟಿರ್ತೀವಿ. ಆ ಬುಕ್ ಹೆಂಗಿರ್ತದೆ ಅಂತಂದ್ರೆ ಅದು 10 ವರ್ಷ ಆದ್ರೂ ಹಾಗೆ ಹೊಸದಿದ್ದಂಗೆ ಇರ್ತದೆ. ಇನ್ನು ಕೆಲವೊಬ್ಬರಿಗೆ ಒಂದು ತಿಂಗಳಲ್ಲಿ ಅದನ್ನ ಹೆಂಗ್ ಮಾಡ್ಬಿಡ್ತಾರೆ ಅಂತಂದ್ರೆ ಆ ಮುಟ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಗಲೀಜ್ ಮಾಡಿ ಹಾಕ್ಬಿಡ್ತಾರೆ. ಯಾವಾಗ್ಲೂ ಕೂಡ ಇಸ್ ವೆರಿ ಇಂಪಾರ್ಟೆಂಟ್ ಗ್ರಂಥಗಳನ್ನ ಬಹಳ ಶುದ್ಧತೆಯಾಗಿ ಇಟ್ಕೋಬೇಕು. ಹೇಗಂದ್ರೆ ಆಗ ಗಲೀಜ್ ಮಾಡೋದಲ್ಲ, ಗಲೀಜ್ ಮಾಡಿದ್ರೆ ಅದು ನಮಗೆ ವಿದ್ಯೆ ಪ್ರಾಪ್ತಿ ಆಗುದಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ನೋಟ್ಸು, ಯಾವುದೋ ಒಂದು ಪಾಯಿಂಟು, ಸೊ ಅದನ್ನೆಲ್ಲಾನು ಕೂಡ ಸರಿಯಾಗಿ ಇಟ್ಕೊಳ್ಬೇಕು. ಅದನ್ನ ಈ ರೀತಿಯಾಗಿರ್ತಕ್ಕಂಥ ಶ್ರಮ ಇರ್ಲಿ ಒಂದಿಷ್ಟು. ಇನ್ನು ಸುಖ ಅಂತಕ್ಕಂಥದ್ದು ಇದು ಕೂಡ ಅಂತಃಕರಣದ ವೃತ್ತಿ. ಸೊ ಅನುಕೂಲ ಪ್ರತಿಕೂಲ ಅಂತ ಕರಿತೀವಿ ನಾವು ಇದನ್ನ. ಅನುಕೂಲ ಪ್ರತಿಕೂಲ ಅಂತಂದ್ರೆ ಅನುಕೂಲ ಸಂಯೋಗದಿಂದ ಮತ್ತು ಪ್ರತಿಕೂಲ ವಿಯೋಗದಿಂದನೂ ಕೂಡ ಒಂದಿಷ್ಟು ವ್ಯತ್ಯಾಸ ಆಗತ್ತೆ. ಸೊ ಅನುಕೂಲ ಇದ್ದಾಗಂತೂ ಸಹಜವಾಗಿರ್ತದೆ. ಪ್ರತಿಕೂಲ ಅಂದ್ರೆ ಅನುಕೂಲಕ್ಕೆ ಸರಿಯಾಗಿ ಇಲ್ಲದೆ ಇದ್ದಾಗಲೂ ಕೂಡ ನಾವು ಸುಖವಾಗಿರ್ತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ದುಃಖ ಅಂತಕ್ಕಂಥದ್ದು ಸಹಜ. ಯಾಕಂದ್ರೆ ನಮಗೆ ಏನನ್ನ ಬೇಕು ಅದು ಸಿಗದೆ ಇದ್ದಾಗ ದುಃಖ ಆಗತ್ತೆ. ನಮಗೆ ದುಃಖ ಇರ್ಬೇಕು. ಎಂತ ದುಃಖ ಇರ್ಬೇಕಂತಂದ್ರೆ ಯಾವಾಗ ಈ ಜ್ಞಾನ ಸಿಕ್ಕಿತು, ಇವು ಸಿಗ್ತಿಲ್ಲಲ್ವಾ ಅಂತಕ್ಕಂಥದ್ದು. ಈ ದುಃಖ ಇದ್ರೆ ಆ ದುಃಖ ಒಂದು ದಿವಸ ಪರ್ಮನೆಂಟ್ ಆಗಿ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಕೊಡುತ್ತೆ. ಅದನ್ನು ಬಿಟ್ಟು ಸಾಮಾನ್ಯವಾಗಿರ್ತಕ್ಕಂತಹ ವಸ್ತುಗಳಲ್ಲಿದ್ರೆ ಅದು ಸಹಜವಾಗಿರ್ತಕ್ಕಂಥದ್ದು. ಇದು ಪರಮಾತ್ಮನ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಅರ್ಥ. ಇನ್ನೊಂದು ಸೊ ಜಿಜ್ಞಾಸೆಗಳಿಗೋಸ್ಕರವಾಗಿ ಅರ್ಥವನ್ನು ಸ್ವಲ್ಪ ಬೇರೆ ಮಾಡ್ತಾ ಇದ್ದೀನಿ. ಭವ ಅಂತಕ್ಕಂಥದ್ದು ಉತ್ಪತ್ತಿ, ಭಯ ಅಂತಕ್ಕಂಥದ್ದು ಗೊತ್ತೇ ಇದೆ ಎಲ್ಲರಿಗೆ. ಅಭಯ ಅಂತಕ್ಕಂಥದ್ದು ಭಯದ ವಿರುದ್ಧವಾಗಿರ್ತಕ್ಕಂಥ ಶಬ್ದ. ಹಿಂಸೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಸಮತಾ ಅಂತಂತಂದ್ರೆ ಸಮಾನವಾಗಿ ಕಾಣತಕ್ಕಂಥದ್ದು. ಇನ್ನು ತುಷ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ತುಷ್ಟಿ ಅಂತಕ್ಕಂಥದ್ದು ಏನ್ ಸಿಗುತ್ತೆ ಅದ್ರಾಗ ಖುಷಿಯಾಗಿರ್ತಕ್ಕಂಥದ್ದು. ತಪ ಅಂತಕ್ಕಂಥದ್ದು ತಾಪ ಅಂದ್ರೆ ಸಹಿಸು ಅಂತಕ್ಕಂಥದ್ದು. ಮತ್ತೆ ತಪ ಅಂತಕ್ಕಂಥದ್ದು ಬೇರೆ ಬೇರೆ ಅರ್ಥಗಳಲ್ಲಿದೆ, ಅದನ್ನೆಲ್ಲ ನೋಡಿದ್ದೀವಿ ನಾವಾಗಲೇ. ಇನ್ನು ದಾನ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಏನ್ ಪಾಠ ಕೇಳಿದ್ರೆ ಯಾರಾದ್ರೂ ಕೇಳಲಿಕ್ಕೆ ಬಂದ್ರೆ ಅವ್ರಿಗೆ ಹೇಳಿ. ದಾನಾಂಧಗಳಿಗೆ ಮತ್ತಿನ್ನೇನು ನೀವು ಭೌತಿಕವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಕೊಡ್ಬೇಕಂತಕ್ಕಂಥದ್ದು ವೇದಾಂತದಲ್ಲಿ ಅರ್ಥ ಅಲ್ಲ. ಏನ್ ಕೇಳಿಸ್ಕೊಂಡಿದ್ದೀರೋ, ನಿಮ್ಗೆ ಚೆನ್ನಾಗಿ ತಿಳಿದಿದೆಯೋ, ಯಾವ್ದು ಸುಖ ಆಗಿದೆಯೋ, ಸಂಪತ್ತಿದೆಯೋ, ಜ್ಞಾನದ ಸಂಪತ್ತು, ಯಾರು ಬಂದ್ರೆ ಕೊಡ್ರಿ ಅದನ್ನು. ಇನ್ನು ಯಶಃ ಅಂದ್ರೆ ಕೀರ್ತಿ, ಅಪಶಯ ಅಂತಂದ್ರೆ ಅಪಕೀರ್ತಿ. ಸೊ ಈ ರೀತಿಯಾಗಿ ಈ 20 ಗುಣಗಳು ಇವೆಲ್ಲವೂ ಕೂಡ ಭಗವಂತ ಉತ್ಪತ್ತಿ ಮಾಡಿರ್ತಕ್ಕಂತಹದ್ದು. ಈ ಎಲ್ಲ 20 ಗುಣಗಳು ಆಧ್ಯಾತ್ಮಿಕವಾಗಿ ಅಂದ್ರೆ ಉತ್ತರೋತ್ತರವಾಗಿ ನಮಗೆ ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ಸೊ ಸ್ವಕರ್ಮಣ ಅಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮದಿಂದ ಇವುಗಳನ್ನ ನಾವು ಉತ್ತಮ ಮಾರ್ಗದ ಕಡೆಗಾದ್ರೂ ಈ ಗುಣಗಳನ್ನ ನಾವು ನಿಯೋಜನೆ ಮಾಡ್ಬೋದು, ಇಲ್ಲ ಅಧೋ ಮಾರ್ಗಕ್ಕಾದ್ರೂ ಕೂಡ ನಿಯೋಜನೆ ಮಾಡ್ಬೋದು. ಎರಡೂ ಕೂಡ ಪರಮಾತ್ಮನಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಗುಣಗಳು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.